ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಈ ನೆಪಗಳನ್ನು ಹೇಳ್ತಾರೆ ಕೆಲವೊಂದು ಜನಗಳು, ಕರೆಕ್ಟ್? ರಿಲೇಷನ್ಶಿಪ್ಪಲ್ಲಾಗಲಿ ಅಥವಾ ಫ್ರೆಂಡ್ಶಿಪ್ಪಲ್ಲಾಗಲಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಆ್ಯಂಡ್ ಲವರ್ಸ್ ಮಧ್ಯೆ ನೆಪಗಳನ್ನು ಕೊಡ್ತಾರೆ. ಯಾಕೆ? ಇದರ ರೀಸನ್ ಏನು? ಕೊನೆ ತನಕ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೋಡಿ, ಯಾವ ವ್ಯಕ್ತಿ ಆಲ್ ಟೈಮ್ ನೆಪಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಅಂತ ಹೇಳಿದರೆ, ಅಲ್ಲಿ ಒಂದು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಅಲ್ಲಿಂದ ನೀವು ಅವರ ಲೈಫಲ್ಲಿ ಇಂಪಾರ್ಟೆಂಟ್ ಅಲ್ಲ ಅಂತ ಅರ್ಥ. ಈ ಸತ್ಯನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾರು ನಿಮಗೆ ಮೊದಲೆಲ್ಲೋ ಒಂದು ಕಡೆಗೆ ಒಂದು ಸಲ ಗೊತ್ತಿಲ್ಲ, ಈಗ ಬೈಕ್ ಮೇಲೆ ಹೋಗ್ತಿರ್ತಾರೆ, ಫೋನ್ಗಳನ್ನು ಅಟೆಂಡ್ ಮಾಡ್ತಿರಲ್ಲ, ಬೈಕ್ ಮೇಲೆ ಹೋಗ್ಬೇಕಾದ್ರೆ ಅಗೇನ್ ರಿಟರ್ನ್ ಕಾಲ್ ಮಾಡಿದಾಗ ಅದು ನೆಪ ಅಲ್ಲ, ಆ್ಯಕ್ಚುಲಿ ಬೈ ಮಿಸ್ಟೇಕ್ಲಿ ಆಗಿರುತ್ತೆ. ಸೊ ಆನ್ಲೈನೇ ಇರ್ತಾರೆ, ಕಾಲ್ ಮಾಡೋದು ತೆಗಿತಾ ಇಲ್ಲ, ಅಥವಾ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿಲ್ಲ, ಅಥವಾ ನಾನು ಬ್ಯುಸಿ ಇದ್ದೆ, ವರ್ಕ್ ಶೆಡ್ಯೂಲು, ಮತ್ತೊಂದು ಇನ್ನೊಂದೆಲ್ಲ ಹೇಳ್ತಾರಲ್ಲ, 100% ಅಲ್ಲಿಗೆ ನಿಮ್ಮ ಪ್ರೀತಿ ಅವಶ್ಯಕತೆ ಅದಕ್ಕೆ ಮುಗಿದಿದೆ ಅಂತ ಅರ್ಥ. ಇದು ತಿಳ್ಕೊಬೇಕಾಗಿರೋದು. ಸೊ ಆಮೇಲೆ ನೋಡಿ, ನೆಪಗಳು ಇನ್ನೊಂದು ರೀಸನ್ ಇದೆ. ಯಾಕೆ? ಇನ್ನೊಂದು ಕಾರಣ ಹುಡ್ಕೋದಾದರೆ ನೆಪಗಳನ್ನು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ಯಾರೋ ನಮ್ಮ ಪ್ಲೇಸಿಗೆ ಇನ್ಯಾರೋ ವ್ಯಕ್ತಿ ಬಂದಿರ್ತಾನೆ. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಲವರ್ಸ್ ಆಗಿರ್ಬೋದು, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು. ಸೊ ಅಲ್ಲಿ ನಿಮಗೆ ಇಂಪಾರ್ಟೆನ್ಸು ಕೊಡ್ತೀರಾ. ಈಗ ನೀವು ಡೈರೆಕ್ಟಾಗಿ ಸಿಕ್ಕಿರ್ತೀರಾ, ಈಗ ಅರ್ಜೆಂಟ್ ಇದೆ, ಎಲ್ಲೋ ಹೋಗಬೇಕು ಅಂತ ಅವ್ರು ಹೇಳಿ ಹೋಗ್ತಾರೆ ಅಂತ ಅಂದ್ಕೊಳ್ಳಿ. 2 minutes ಮಾತಾಡೋಕ್ಕೆ ಟೈಮ್ ಇಲ್ಲ ಅಂತ ನಾವು ಕೇಳಿದಾಗ, ಇಲ್ಲ ನಮ್ಮ ಹತ್ರ ಟೈಮ್ ಇಲ್ಲ, ನಾನು ಅರ್ಜೆಂಟ್ ಹೋಗ್ಬೇಕಂದಾಗ, ಅಲ್ಲಿ ಅರ್ಥ ಮಾಡ್ಕೊಬೇಕು. ಅಲ್ಲಿ ಕಾಣ್ತಿದ್ದಾರೆ ಬಾಡಿ ಲ್ಯಾಂಗ್ವೇಜ್, ಪದಗಳನ್ನೇನು ಬಳಸಿದ್ದಾರೆ. ಟು ಬಿ ಫ್ರ್ಯಾಂಕ್ಲಿ, ಇನ್ಯಾರೋ ಇದ್ದಾರೆ, ಅಲ್ಲಿ ಇನ್ಯಾರೋ ವೇಟ್ ಮಾಡಿದ್ದಾರೆ, ನಮ್ಮ ಪ್ಲೇಸಲ್ಲಿ ಇನ್ಯಾರೋ ಬಂದಿದ್ದಾರೆ ಅಂತ ಅರ್ಥ. ಇದನ್ನು ನಾವು ತಲೆಗೆಡ್ಸ್ಕೊಂಡ್ಬಿಡ್ತೀವಿ. ನೋಡಿ, ಒಂದು ಬೈಕು ನಾವೇನು ಓಡಿಸ್ತಾ ಇರ್ತೀವಿ, ಅಲ್ಲಿ ಕೆಲವೊಂದಿಷ್ಟು ಸಿಗ್ನಲ್ಸ್ ತೋರಿಸ್ತಾ ಇರುತ್ತೆ. ಬೈಕ್ ಸೌಂಡು ಏನು ಓಡಿಸ್ತಾ ಇರ್ತೀವಿ, ಯಾವ ಬೈಕ್ ಇರುತ್ತಲ್ಲ ಅದು ಸರ್ವಿಸಿಗೆ ಬಂದಾಗ ಅದಕ್ಕೆ ಸಿಗ್ನಲ್ ತೋರಿಸ್ತಾ ಇರ್ತೀವಿ, ಸರ್ವಿಸ್ ಮಾಡಿಸಿ ಸರ್ವಿಸಿಗೆ ಬಂದಿದೆ ಅಂತೇಳಿ. ಹಾಗೆ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಕೆಲವು ವ್ಯಕ್ತಿಗಳು ನಮಗೆ ನೆಪಗಳನ್ನು ಜಾಸ್ತಿ ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ರೀಸನ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಆ ರೀಸನ್ಗಳು ಅವ್ರಿಗೇನು ಕೊಡ್ತಾರೆ, ಅದು ಆ್ಯಕ್ಚುಲಿ ನಾವು ಅದನ್ನು ಹಾಗೆ ಅಂತ ನಂಬ್ಕೊಂಬಿಟ್ಟೆ ಮುಟ್ಟಾಡ್ರಾಗ್ತೀವಿ. ಎಷ್ಟೋ ಜನ ಹಾಗೆ ನಂಬ್ಕೊಬಿಡ್ತಾರೆ. ಅವ್ರು ಕೊಡೋದ ರೀಸನ್ಗಳಿಗೆ. ಎಷ್ಟೋ ಜನ ಇರ್ಬೋದೇನೋ, ನಾಳೆ ಕಾಲ್ ಮಾಡ್ತಾರೆ, ನಾಡಿದ್ದು ಕಾಲ್ ಮಾಡ್ತಾರೆ, ಆ ಥರ ಅಂದ್ಕೊಳ್ಬೇಡಿ. ಬಿಕಾಸ್ ಇನ್ಯಾರೋ ಅವರು ನಿಮ್ಮ ಪ್ಲೇಸಿಗೆ ಬಂದಿರ್ತಾರೆ ಆ್ಯಂಡ್ ನಿಮಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ, ಆ್ಯಂಡ್ ನೀವು ಅವ್ರ ಲೈಫಲ್ಲಿ ಬೇಕಾಗಿಲ್ಲ ಅಂತ ಅರ್ಥ. ಇದನ್ನು ಸ್ಪಷ್ಟತೆ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋ ಮುಖಾಂತರ. ಆ್ಯಂಡ್ ಇನ್ನೊಂದು ಅಂತ ಹೇಳಿದ್ರೆ, ಸೊ ಇಂಥ ಟೈಮಲ್ಲಿ ನೀವು ಹೇಗೆ ರಿಯಾಕ್ಟ್ ಮಾಡಬೇಕು? ಸೊ ಯಾವಾಗ ನಿಮಗೆ ಅಲ್ಲಿ ಇಂಪಾರ್ಟೆನ್ಸ್ ಇಲ್ಲ, ಪ್ಲೇಸ್ ಕೊಡ್ತಾ ಇಲ್ಲ, ನೀವು ಏನು ಪ್ಲೇಸ್ ಏನು ಒಂದು ಒಳ್ಳೆ ಸ್ಥಾನ ಕೇಳ್ತಿದ್ದ ಉದಯದಲ್ಲಿ ಅಂತ ಹೇಳಿದರೆ, ಆ ಪ್ಲೇಸ್ ಕೊಡ್ತಾ ಇಲ್ಲ, ಅಲ್ಲಿಗೆ ನೀವು ಅರ್ಥ ಮಾಡ್ಕೊಂಡು ಅಲ್ಲಿಂದ ನೀವು ಆಚೆ ಬರಬೇಕು. ರೈಟ್? ಟು ಬಿ ಫ್ರ್ಯಾಂಕ್ಲಿ ಹೇಳ್ತಿದ್ದೀನಿ ನಾನು, ಬೈಯೋದಕ್ಕಿಂತ ಜಾಸ್ತಿ ಅದು ಯಾರೋ ನಿಮಗೆ ರೀಸನ್ಗಳು ಕೊಟ್ಬಿಟ್ಟು ಆಲ್ ಟೈಮ್ ನಿಮ್ಮನ್ನು ದೂರ ಮಾಡ್ತಿದ್ದಾರೆ ಅಂತೇಳಿ ಅಲ್ಲಿಂದ 100% ಎಕ್ಸಿಟ್ ಆಗಬೇಕು. ಇಲ್ಲ, ಕೆಲವೊಂದು ಸಂಬಂಧಗಳಲ್ಲಿ ನೆಪಗಳನ್ನು ಕೊಡೋ ಥರ ಆ್ಯಕ್ಟ್ ಮಾಡಿ ಒಳಗಡೆ ಡೈರೆಕ್ಟಾಗಿ ಮೀಟ್ ಮಾಡಿದಾಗ ಕೆಲವು ಹೇಳ್ತಾರೆ, ಪರಿಸ್ಥಿತಿಗಳು ಬಂದಿರುತ್ತೆ ಅವಾಗ, ಹಂಗೆ ಬೇರೆ. ಬಟ್ ಎಲ್ಲ ಟೈಮಲ್ಲೂ ಕೂಡ ಯಾವ ಟೈಮಲ್ಲೂ ನೀವು ರಿಯಾಕ್ಟ್ ಮಾಡ್ತಿಲ್ಲ, ಬರೀ ರೀಸನ್ ಕೊಡ್ತಾ ಇದ್ದಾರೆ, ನೆಪ ಕೊಡ್ತಾ ಇದ್ದಾರೆ, ನಿಮಗೆ ಅಲ್ಲಿ ಪ್ಲೇಸ್ ಇಲ್ಲ, ಅಲ್ಲಿಂದ ಆಚೆ ಬಂದಿರ್ತಾ ಅರ್ಥ. ಸ್ನೇಹಿತರೆ, ನಿಮಗೂ ಆ ಥರದ್ದು ಅನಿಸಿದರೆ, ಆಗಿದ್ದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾವ ಕಂಟೆಂಟ್ ಬೇಕು ಅಂತ ನಿಮಗನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಆ್ಯಂಡ್ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.